ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ MS ಆಫೀಸ್ ಅನ್ನ ಫ್ರೀ ಆಗಿ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಬನ್ನಿ, MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು ಫ್ರೀ ಆಗಿ ಇನ್ಸ್ಟಾಲ್ ಮಾಡಬಹುದು ಫ್ರೆಂಡ್ಸ್. ನೋಡಿ, ಜಸ್ಟ್ ನೀವು ಯಾವುದಾದ್ರೂ ವಿಂಡೋಸ್ 7 ಆಗಿರ್ಬೋದು, 9 ಆಗಿರ್ಬೋದು, 8 ಆಗಿರ್ಬೋದು, 10 ಆಗಿರ್ಬೋದು ಅಥವಾ 11 ಆಗಿರ್ಬೋದು, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡಿದ ನೆಕ್ಸ್ಟ್ ನೀವು ಮೈಕ್ರೋಸಾಫ್ಟ್ ಆಫೀಸ್ ಅನ್ನ ಇನ್ಸ್ಟಾಲ್ ಮಾಡಬೇಕು ಅನ್ಕೊಂಡಿರ್ತೀರಾ. ಅದನ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು ಫ್ರೆಂಡ್ಸ್. ಮೊದಲು ನೀವು ಯಾವುದಾರ ಎನಿ ಬ್ರೌಸರ್ಗೆ ಹೋಗಿ, ಲೈಕ್ ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಇದೆ, ಸೊ ನಾನು ಆ ಬ್ರೌಸರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೈಕ್ರೋಸಾಫ್ಟ್ ಆಪ್ ಸ್ಟೋರ್ ಅಂತ ಟೈಪ್ ಮಾಡಿ, ಆಪ್ ಸ್ಟೋರ್ ಅಂತ ಟೈಪ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣನೇ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಫ್ರೆಂಡ್ ಟಾಪ್ ಫ್ರೀ ಆಪ್ ಮೈಕ್ರೋಸಾಫ್ಟ್ ಸ್ಟೋರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್, ಇಲ್ಲಿ ಸುಮಾರು ಫ್ರೀ ವರ್ಷನ್ ಅಲ್ಲಿ ಸುಮಾರು ಆಪ್ಸ್ ಗಳು ಇಲ್ಲಿ ನಮಗೆ ಸಿಗ್ತಾ ಹೋಗ್ತವೆ. ಸ್ವಲ್ಪ ಕೆಳಗಡೆ ಬಂದ್ರೆ ಫ್ರೆಂಡ್ ಇಲ್ಲಿ ಆಫೀಸ್ ಫ್ರೀ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಓಪನ್ ಆಗಿದೆ. ಇಲ್ಲಿ ಗೆಟ್ ಇನ್ ಸ್ಟೋರ್ ಆಪ್ ಅಂತ ಇದೆ, ಇಲ್ಲಿ ಕೆಳಗಡೆ ಫ್ರೀ ವರ್ಷನ್ ಇದೆ, ಸೊ ಹಾಗಾಗಿ ಇದನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಆ ಆಫೀಸ್ ಡೌನ್ಲೋಡ್ ಆಗಿದೆ, ಸೊ ನಾನು ಓಪನ್ ಅಂತ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ಹಾಗಾಗಿ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ವರ್ಡ್ ಇದೆ, ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಇದೆ. ಸೊ ನಾನು ವರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಸುಮಾರು ಓಲ್ಡ್ ನನ್ನ ಎಲ್ಲ ವರ್ಡಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇದಾವೆ. ಇಲ್ಲಿ ನ್ಯೂ ಬ್ಲಾಂಕ್ ಶೀಟ್ ಅಂತ ಇದೆ, ಸೊ ಇಲ್ಲಿ ಸುಮಾರು ಟೆಂಪ್ಲೇಟ್ಸ್ ಗಳಿದಾವೆ. ಸೊ ನಾನು ಇಲ್ಲಿ ನ್ಯೂ ಬ್ಲಾಂಕ್ ಶೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ವರ್ಡ್ ಓಪನ್ ಆಗಿದೆ. ಸೊ ನಾವಿಲ್ಲಿ ಈಸಿಯಾಗಿ ಒಂದು ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು ಅಥವಾ ಪವರ್ ಪಾಯಿಂಟ್ ಆಗಿರ್ಬೋದು, ಟೋಟಲ್ ಆಗಿ ಮೈಕ್ರೋಸಾಫ್ಟ್ ಆಫೀಸ್ ಅನ್ನ ಈ ರೀತಿ ಇನ್ಸ್ಟಾಲ್ ಮಾಡೋದು ಫ್ರೆಂಡ್ಸ್. ಇದು ಫ್ರೀ ವರ್ಷನ್ ಅಲ್ಲಿ ಇದೆ. ಸೊ ಮೊದಲು ಮೈಕ್ರೋಸಾಫ್ಟ್ ಸ್ಟೋರಿಗೆ ಹೋಗ್ತೀರಾ, ಅಲ್ಲಿ ಡೌನ್ಲೋಡ್ ಮಾಡ್ತೀರಾ ಅಂಡ್ ಇನ್ಸ್ಟಾಲ್ ಮಾಡ್ತೀರಾ. ಇದು ಫ್ರೀ ವರ್ಷನ್ ಅಲ್ಲಿ ಇದೆ ಫ್ರೆಂಡ್ಸ್, ನೀವು ಡೌನ್ಲೋಡ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.